ಇದು ಬೆಂಗಳೂರು, ಬಹಳ ಐತಿಹಾಸಿಕವಾದಂತಹದ್ದು ಬೆಂಗಳೂರು. ಈ ಬೆಂಗಳೂರು ಈಗ ಅವರು ಬ್ರ್ಯಾಂಡ್ ಮಾಡಕ್ ಹೋಗಿ ಯಾರಿಗೂ ಅರ್ಥವಾಗದ ರೀತಿ ಅಕ್ಷರ ಹಾಕ್ಬಿಟ್ಟಿದ್ದಾರೆ. ಯಾರಿಗೂ ಅರ್ಥವಾಗಲ್ಲ. ಆ ಕೊನೆಯ ಅಕ್ಷರ ಬೆಂಗಳೂರು, ಲೂ ಎಲ್ಲಿ ಬಿಟ್ಬಿಟ್ಟು ಬೆಂಗಳೂರು ಕೊನೆಯ ಪದ 2 ಅಕ್ಷರ ಇದೆಯಲ್ಲ, ಅದು ತಮಿಳೇ, ತೆಲುಗೆ ಅಥವಾ ಮಲಯಾಳಿ ಯಾವ ಭಾಷೆ? ಅದು ಬೆಂಗಳೂರಿಗೆ ಎಷ್ಟು ಗಾಂಭೀರ್ಯ ಇತ್ತು. ಇದೇ ಏನಾದರೂ ತಮಿಳ್ನಾಡಿನಲ್ಲಿ ಚೆನ್ನೈ ಅಂತ ಮಾಡಿದ್ರು, ಅದನ್ನ ಚೆನ್ನು ಅಂತ ಏನಾರು ಮಾಡಿದ್ರೆ ಇಷ್ಟೊತ್ತು ಗಲಾಟೆ ಬಿಡೋದಲ್ಲಿ. ಅದು ಚೆನ್ನೈ ಅಂತ ಕರೆಕ್ಟ್ ಆಗಿದೆ ಅಲ್ಲಿ. ಇಲ್ಲಿ ನಮ್ಮ ರಾಜ್ಯದ ಜನಕ್ಕೆ ಅರ್ಥವೇ ಆಗಿಲ್ಲ. ಹಬ್ಬ ಏನು? ಯಾಕೆ ಬೆಂಗಳೂರು ಹಬ್ಬ? ಯಾರು ನಿಮ್ಮನ್ನ ಹಬ್ಬ ಮಾಡು ಅಂತ ಹೇಳಿದಾರೆ? ಯಾರು? ಮೊನ್ನೆ ತಾನೇ ಶಾಂಕಿಕರಲ್ಲಿ ಒಂದು ಮಾಡಿದ್ದೀರಿ. ಈಗ ಒಂದು 8-10 ವರ್ಷದಿಂದ ಈ ಬೆಂಗಳೂರು ಹಬ್ಬ ಅನ್ನೋದು ಶುರು ಆಗ್ಬಿಟ್ಟಿದೆ. ಒಳ್ಳೇದಲ್ಲ ಇದು. ಬೆಂಗಳೂರು ಹಬ್ಬ, ಆಮೇಲೆ ರಸ್ತೆಗಳನ್ನೆಲ್ಲ ಕ್ಲೋಸ್ ಮಾಡೋದು, ಅಲ್ಲಿ ಒಂದೊಂದು ದಿವಸ ಜಾತ್ರೆ ಮಾಡೋದು. ಏನಿದು? ಏನು ಹುಡುಗಾಟ ಇದು? ಮತ್ತು ವಿಧಾನಸೌಧ ಇದಕ್ಕಿರ್ತಕ್ಕಂಥ ಗಾಂಭೀರ್ಯ ಅದ್ಭುತವಾದ್ದು. ವಿಧಾನಸೌಧ ಮುಂದೆ ನೀವು ಜಾತ್ರೆ ಮಾಡ್ಕೊಂಡು ಹಬ್ಬ ಮಾಡಿ ಅಂತಂದ್ರೆ ಏನಿದು ಹುಡುಗಾಟ? ಸರಿಯಲ್ಲ ಇದು. ಮತ್ತು ಹಬ್ಬ ಅಂದ್ರೆ ನಮ್ಮಲ್ಲಿ ಯಾವುದು ಗೊತ್ತಾ? ಬೆಂಗಳೂರು ಕರಗ, ಇದು ಐತಿಹಾಸಿಕವಾದಂಥ ಹಬ್ಬ. ಕಡ್ಲೆಕಾಯಿ ಪರಿಷೆ, ಇದು ಐತಿಹಾಸಿಕವಾದಂಥ ಹಬ್ಬ. ಕೆಂಪೇಗೌಡರ ದಿನಾಚರಣೆ, ಇದು ಐತಿಹಾಸಿಕವಾದಂಥ ಹಬ್ಬ. ಬೆಂಗಳೂರು ಹಬ್ಬ ಏನಾಗರ್ ನೀವು ಎಲ್ಲಿದೆ? ಯಾವ ಪಂಚಾಂಗದಲ್ಲಿದೆ? ಯಾವ್ದು ಇದರಲ್ಲಿದೆ? ಯಾವ ಹೆಸರಿದೆ? ಯಾವ ಕಾಲದಲ್ಲಿ ಶುರುವಾಯಿತು? ಯಾರು ಮಾಡಿದವರು ಬೆಂಗಳೂರು ಹಬ್ಬ? ಅದಕ್ಕೇನು ಚರಿತ್ರೆ ಇದೆ? ಇದೆಲ್ಲವೂ ಸರಿ ಇಲ್ಲ, ಒಳ್ಳೆ ಸೂಚನೆ ಅಲ್ಲ. ಇದು ಗೌರವ ಬರತಕ್ಕಂತಲ್ಲ. ಸುಮ್ಮನೆ ಯಾರೋ ಬಂದ್ರು ಏನೇ ಹೇಳ್ಬಿಟ್ರು ಅಂತ ಹೇಳಿ ಕೆಲವು ಈ ಸ್ಟೈಲ್ ಇಂಗ್ಲಿಷ್ನವ್ರು ಇದ್ದಾರೆ, ಅವ್ರಿಗೆ ಇದೆಲ್ಲ ಬೇಕಾಗಿದ್ದಿಲ್ಲ. ಸ್ಟೈಲ್ ಯಾವುದೋ ದೇಶದಿಂದ ಬಂದ್ಬಿಟ್ಟಿರ್ತಾರೆ, ನಾವು ಒಂದು ಬ್ರ್ಯಾಂಡ್ ಮಾಡ್ಬೋಣ. ಏನು ಬ್ರ್ಯಾಂಡು ನೀವು? ಬೆಂಗಳೂರು ಬ್ರ್ಯಾಂಡ್ ಎಂಥದ್ದು? ಬೆಂಗಳೂರಿಗೆ ಕೆಂಪೇಗೌಡರೇ, ಬೆಂಗಳೂರಿಗೆ ಕೆಂಪೇಗೌಡರ ಈ ಗೋಪುರಗಳು ಅವೇ ಬ್ರ್ಯಾಂಡ್. ಅದನ್ನು ಬಿಟ್ಟು ಬೇರೆ ಯಾವ ಬ್ರ್ಯಾಂಡ್ ಬೇಕಾಗಿಲ್ಲ. ಇದರ ಬಗ್ಗೆ ಸರ್ಕಾರ ಮತ್ತು ನಗರ ಮಹಾಪಾಲಿಕೆ ತೀವ್ರವಾಗಿ ಇದನ್ನ ಗಮನಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಇದನ್ನು ಬದಲಾವಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಬ್ರ್ಯಾಂಡ್ ಬೇಕಾಗಿಲ್ಲ. ಹಬ್ಬ ಯಾಕೆ? ಪ್ರವಾಸಿಗರನ್ನ ಸೆಳೆಯೋದಕ್ಕೆ ಹಬ್ಬ ಬೇಕಾಗಿಲ್ಲ. ಪ್ರವಾಸಿಗರನ್ನ ಸೆಳೆಯೋದಕ್ಕೆ ಅದ್ಭುತವಾದಂಥ ಪ್ರದರ್ಶನಗಳನ್ನು ಕೊಡಬೇಕು ನಾವು. ನೋಡಿ, ಕಬ್ಬನ್ ಪಾರ್ಕ್ಲಿ ಎಂತೆಂಥ ಗಿಡಗಳು, ಏನೇನು ಅಲ್ಲಿ ಹಾವುಗಳಿಟ್ಟಿದ್ದಾರೆ, ಇಲ್ಲಿ ಗಿಡ ಇಟ್ಟಿದ್ದಾರೆ, ಹುಲಿ ಇಟ್ಟಿದ್ದಾರೆ, ಇಲ್ಲಿ ಚಿರತೆ ಇಟ್ಟಿದ್ದಾರೆ. ಇದು ಮಾಡಬೇಕೇ ಹೊರತು ಬೆಂಗಳೂರು ಹೆಸರನ್ನು ಚೇಂಜ್ ಮಾಡು ಅಂತ ಹೇಳಿದಾರ ಪ್ರವಾಸಿಗಳಿಗೆ. ಹಾಗಾದ್ರೆ ಪ್ರವಾಸಿಗಳಿಗೆ ಬೆಂಗಳೂರು ಅಂತ ಗೊತ್ತಾಗಬಾರ್ದಲ್ವಾ? ಏನಂತ ಗೊತ್ತಾಗಬೇಕು? ಏನಂತ ನನಗೆ ಅರ್ಥ ಆಗಿಲ್ಲ. ಓದಿ ಕೊನೆ ಅಕ್ಷರ. ಆದ್ರಿಂದ ಇದು ಪ್ರವಾಸಿ ಮಂತ್ರಿಗೂ ಹೇಳ್ತೇನೆ, ಅವ್ರಿಗೂ ಗೊತ್ತಿಲ್ಲ ಇತಿಹಾಸ. ನಾನು ನೇರವಾಗಿ ಕೇಳ್ತೇನೆ, ಕಡ್ಲೆಕಾಯಿ ಪರಿಷೆ ಗೊತ್ತು ನಿಮಗೆ? ಗೊತ್ತಿಲ್ಲ. ಕೆಂಪೇಗೌಡ ದಿನಾಚರಣೆ ಗೊತ್ತಿಲ್ಲ. ಕರ್ಗ ಗೊತ್ತಿಲ್ಲ. ಯಾವುದು ಇತಿಹಾಸವೇ ಗೊತ್ತಿಲ್ಲದೆ ಸುಮ್ಮನೆ ಇಲ್ಲಿ ಈ ವಿಧಾನಸೌಧ ಮುಂದೆ ಅಡ್ಡ ಕಟ್ಬಿಟ್ಟು ಆ ಕಡೆ ಈ ಕಡೆ ಜನ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಈ ಮಾಡ್ರನ್ ಇಂಗ್ಲಿಷು ಸಂಗೀತ ಬಾರಿಸ್ತಾ ಇದ್ದಾರೆ. ಬೆಳ್ಳಿ ಹಬ್ಬನ ಅದು ಒಳ್ಳೆಯದಲ್ಲ, ಕಂಠ ಒಳ್ಳೆಯದಲ್ಲ. ಇದು ಪ್ರವಾಸಿಗರಿಗೆ ಅತ್ಯಂತ ಅದ್ಭುತವಾಗಿ ಬೆಂಗಳೂರು ಅರ್ಥವಾಗೋ ರೀತಿಯಲ್ಲಿ ಬೆಂಗಳೂರು ಪದ ಇರಬೇಕು ಅಂತೇಳಿ ಒತ್ತಾಯ.